ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿ ಶ್ರೀ ಲಲಿತಾ ರಾಘವ ದೀಪು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಖಾನೆ ಮಂಡಳಿ ಅಧ್ಯಕ್ಷರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಹುಲಿಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರ ಜೊತೆ ಹಾಗೂ ಮಕ್ಕಳ ಜೊತೆ ಕೇಕ್ ಅನ್ನು ಕತ್ತರಿಸುವ ಮೂಲಕ ಶಾಲಾ ಮಕ್ಕಳಿಗೆ ಪುಸ್ತಕವನ್ನು ಹುಲಿಕೆರೆ ಮುಖಂಡರಾದ ಶಿವಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹುಲಿಕೆರೆ ಮುಖಂಡರಾದ ಶಿವಸ್ವಾಮಿರವರು ಮಾತನಾಡಿ, ಶ್ರೀ ಲಲಿತಾ ರಾಘವ ದೀಪುರವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ದೇವರು ನೀಡಲಿ, ಮುಂದಿನ ದಿನಗಳಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಬಡ್ತಿಯನ್ನ ಕೊಡಲಿ ಎಂದು ಹುಲಿಕೆರೆ ಗ್ರಾಮಸ್ಥರ ಪರವಾಗಿ ಆಶಿಸಿದ್ರು ಹಾಗೂ ಶುಭ ಕೋರಿದ್ರು. ವರದಿಗಾರ ಶಂಕರೇಗೌಡ, ಹುಲಿಕೆರೆ. ವರದಿಗಾಗಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ನಮ್ಮ ಚಾನೆಲ್ ಅನ್ನು. ಇಂಥವ್ರು ಭೂಮಿ ಮ್ಯಾಲೆ ಇರಬೇಕಪ್ಪ ಸ್ವಾಮಿ, ಇಂಥವ್ರು ಭೂಮಿ ಮ್ಯಾಲೆ ಇರಬೇಕಪ್ಪ. ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿಮ್ಮಂತ ತಂದಾನಿದ್ದಾನೆ ಒಂದೊಂದು ಇಟ್ಟಿದ್ದೀರಾ ಕೇಕ್ ಕಟ್ ಮಾಡ್ತೀವಿ ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಅಲ್ಲ ಕೇಕ್ ಕಟ್ ಮಾಡ್ತೀವಿ ಗೊತ್ತಿಲ್ಲ ಈ ಕಡೆ ನೋಡ ಅಮ್ಮ ಕಡಿಯಪ್ಪ ಹಂಗೇರಪ್ಪ ಏನ್ ಮಾಡ್ತದಲ್ಲಿ ಕೇಕ್ ಕೊಡ್ಬೇಡ ಬಾರ ಜನ ಹೋಯ್ತಾರಲ್ವ. ನೀನೇ ನಿಂತ್ಕೊಂಡ್ರೆ ಯಾರು ನಿಂತ್ಕೊಳ್ಳಲ್ಲ. ಮಕ್ಳು ಬೇಡ ಹೊರ ತಂದಿಲ್ವಾ ಮಕ್ಳು ಬೇಡ ಬಾರ ಮಕ್ಳು ಅಯ್ಯಾರ ಮೊಮ್ಮಗನಾದ ಲಲಿತ್ ರಾಘವ್ ದೀಪು ಅವರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸರಳವಾಗಿ ಶಾಲಾ ಮಕ್ಕಳಿಗೆ ಬುಕ್ಕು ಪೆನ್ನು ವಿತರಣೆ ಮಾಡೋದ್ರ ಮೂಲಕ ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಲಲಿತ್ ರಾಘವ್ ಅವರು SC ಶ್ರೀಕಂಠಯ್ಯನವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಅವರು ಏನು ಬುನಾದಿ ಹಾಕಿಕೊಟ್ರೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೇದನ್ನು ಮಾಡಿ ಅವ್ರ ಕುಟುಂಬಕ್ಕೆ ರಾಜಕಾರಣವಾಗಿ ಅವರಿಗೆ ಯಶಸ್ಸನ್ನು ಕೊಡಲಿ ಅಂತೇಳಿ ನಾವು ಹುಲಿಕೆರೆ ಗ್ರಾಮದ ಪರವಾಗಿ ಮತ್ತು ಅಭಿಮಾನದ ಪರವಾಗಿ ನಾವು ಕೇಳ್ತಾ ಎಷ್ಟು ಹುಡ್ಕೊಬ್ಬ ಮಾತಾಡು ಮಾತಾಡು. ಇವತ್ತು ಅವ್ರದ್ದು 45ನೇ ಹುಟ್ಟುಹಬ್ಬ. ಅವರಿಗೆ ಭಗವಂತ ಎಲ್ಲ ರೀತಿಯೂ ಅನುಕೂಲ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಹುಲಿಕೆರೆ ಗ್ರಾಮದ ವತಿಯಿಂದ ಹಾಗೂ ಅವ್ರ ಅಭಿಮಾನಿಗಳು ಈ ಸ್ಕೂಲ್ ಮಕ್ಕಳಿಗೆ ಬುಕ್ಕು ಇವತ್ತು ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಈ ತಾಲೂಕಿನಲ್ಲಿ ಅವರು ರಾಜಕಾರಣವಾಗಿ ಹೆಚ್ಚು ಅಭಿವೃದ್ಧಿಯನ್ನು ಬೆಳೀಲಿ ರಾಜಕಾರಣವಾಗಿ ಅಂತ ನಾವೆಲ್ಲರೂ ಕೇಳ್ಕೊಂಡು ಭಗವಂತನ ಪ್ರಾರ್ಥಿಸ್ಕೊಂಡು ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸಾಕು ಅಷ್ಟೇ. ಏನೋ